ಸೊ ಗೈಸ್ ಒಂದು ಸಾರಿ ಡೆಮೋ ನೋಡ್ಕೊಂಬಂದುಬಿಡ್ರಿ. ಸೊ ಗೈಸ್ ನೋಡ್ಬೋದು ಈ ಥರ ಒಂದು ವಿಡಿಯೋನ ನೀವು ಇನ್ಸ್ಟಾಗ್ರಾಮಲ್ಲಿ ತುಂಬ ನೋಡಿರ್ಬೋದು. ಸೊ ಯಾವ ಥರ ಕ್ರಿಯೇಟ್ ಮಾಡ್ಕೋಬೋದು ಅಂತ ಸಿಂಪಲಾಗಿ ಹೇಳ್ಕೊಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬಾಜು ಇರೋ ಬೆಲ್ಲೈಕನ್ನ ಆಲ್ ಅಂತ ಇಟ್ಕೊಳ್ಳಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಮೊದಲೇದಾಗಿ ನಿಮ್ಮ ಹತ್ರ ಇರೋ ಅಲೈಟ್ ಮೋಷನ್ನ ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡ್ಕೊಂಡ ನಂತರ ಸೊ ಇಲ್ಲ ಪ್ಲಸ್ ಬಾರ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು 16:9 ರೇಷನ್ ಸೆಲೆಕ್ಟ್ ಮಾಡಿಕೊಂಡು ಕ್ರಿಯೇಟ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಸೊ ಕ್ರಿಯೇಟ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಈ ಥರ ಎಂಟರ್ ಪ್ರೆಸ್ ಬರುತ್ತೆ. ಸೊ ನಮಗೆ ಪ್ಲಸ್ ಬಾರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೊ ಯಾವ ಒಂದು ಸಾಂಗ್ನ ಎಡಿಟ್ ಮಾಡಬೇಕಂತ ಅಂದ್ಕೊಂಡಿರ್ತಿರಲ್ಲ, ಸೊ ಆ ಒಂದು ಸಾಂಗ್ನ ನೀವು ಯೂಸ್ ಮಾಡ್ಕೊಂಡು ಎಡಿಟ್ ಮಾಡಬೇಕು. ಸೊ ನಾನು ಮೀಡಿಯಾದಲ್ಲಿದೆ, ಜಸ್ಟ್ ವಿಡಿಯೋನ ಎಕ್ಸ್ಟ್ರಾಕ್ಟ್ ಆಡಿಯೋ ಮಾಡ್ಕೊಳ್ತೀನಿ. ಸೊ ನೋಡ್ಬೋದು, ಸೊ ನಾನು ಎಕ್ಸ್ಟ್ರಾಕ್ಟ್ ಆಡಿಯೋ ಮಾಡ್ಕೊಳ್ತೀನಿ ಈ ಥರ. ಸೊ ಮಾಡಿಕೊಂಡು ವಿಡಿಯೋನ ಡಿಲೀಟ್ ಮಾಡ್ಕೊಳ್ತೀನಿ. ಸೊ ಡಿಲೀಟ್ ಮಾಡಿಕೊಂಡು ನೋಡ್ಬೋದು ಈ ಥರ ಎಂಟರ್ಫೇಸ್ ಬಂದಿರುತ್ತೆ. ಸೊ ನಂತರ ನೀವು ಸೊ ಇಲ್ಲಿ ಕೀಪ್ರೇಮ್ನ ಆ್ಯಡ್ ಮಾಡ್ಕೊಳ್ಬೇಕು. ಸೊ ಒಂದು ಲೈನ್ ಎಲ್ಲಿ ಎಂಡ್ ಆಗಿ ಎಲ್ಲಿ ಸ್ಟಾರ್ಟ್ ಆಗೋದು ನೋಡಿರಿ. ಸೊ ಅಲ್ಲಿ ಒಂದೊಂದು ಕೀಪ್ರೇಮ್ನ ಆ್ಯಡ್ ಮಾಡ್ಕೊಳ್ಳಿ ನೀವು. ನೋಡಿ ನಾನು ನಿಮಗೆ ಎರಡು ಸ್ಟೆಪ್ ಅಷ್ಟೇ ತೋರಿಸ್ತೀನಿ. ಸೊ ನೀವು ಉಳ್ಕೋದು ಮಾಡ್ಕೊಳ್ಬೇಕು, ಯಾಕೆ ತುಂಬ ಲೆಂತ್ ಆಗುತ್ತೆ. ಸೊ ಅದಕ್ಕೋಸ್ಕರ ಸೊ ಇವಾಗ ಬ್ಯಾಕ್ಗ್ರೌಂಡ್ ಆ್ಯಡ್ ಮಾಡಬೇಕು. ಪ್ಲಸ್ ಬಾರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮೀಡಿಯಾ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ನೋಡ್ಬೋದು ಈ ಥರ ಬಂದಿರುತ್ತೆ. ಸೊ ನಾನು ನಿಮಗೆ ಹಲವಾರು ಅಂದರೆ ಟೆಲಿಗ್ರಾಮಲ್ಲಿ ನಿಮಗೆ ನಾನು ಬ್ಯಾಕ್ಗ್ರೌಂಡ್ ಫೋಟೋಸ್ ಎಲ್ಲ ಕೊಟ್ಟಿರ್ತೀನಿ, ಹಾಗೂ ಯೂಸ್ ಮಾಡಿರೋ PNG ಕಡೆ ಕೊಟ್ಟಿರ್ತೀನಿ. ಸೊ ಅದನ್ನು ನೀವು ಆ್ಯಡ್ ಮಾಡ್ಕೊಳ್ಬೇಕು. ಸೊ ಅದು 90 ಆ್ಯಂಗಲ್ನ ಚಾಯ್ಸ್ ಮಾಡಿಕೊಂಡು ಫಿಲ್ ಕಂಪೋಸಿಷನ್ ಏರಿಯಾನ ಚಾಯ್ಸ್ ಮಾಡ್ಕೊಳ್ಬೇಕು. ಸೊ ಈ ಕೀಪ್ರೇಮ್ ಎಲ್ಲರಿಗೆ ನೋಡಿ ಸೊ ಎಲ್ಲರಿಗೂ ಡ್ರ್ಯಾಗ್ ಮಾಡ್ಕೊಳ್ಳಿ. ಸೊ ಮಾಡಿದ ನಂತರ ಸೊ ನೋಡ್ಬೋದು ಈ ಥರ ಎಂಟರ್ಫೇಸ್ ಬರುತ್ತೆ. ಸೊ ಇವಾಗ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇದಕ್ಕೆ ಒಂದು ಎಫೆಕ್ಟ್ನ ಆ್ಯಡ್ ಮಾಡಬೇಕು. ಟೈಲ್ಸ್ ಒಂದು ಎಫೆಕ್ಟ್ನ ಆ್ಯಡ್ ಮಾಡ್ಕೊಬೇಕು. ನೋಡು ಸರ್ಚ್ ಮಾಡಿದ್ದೀನಿ ನೋಡಿರಿ. ಸೊ ಫಸ್ಟಲ್ಲಿ ಬರುತ್ತೆ ಒಂದು ಎಫೆಕ್ಟ್ ಆ್ಯಡ್ ಮಾಡಿಕೊಂಡು ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಈ ಥರ ಬರುತ್ತೆ. ಸೊ ನೀವು ಇಲ್ಲಿ ಸ್ವಲ್ಪ ಕೆಳಗೆ ತರಗಿದ್ರೆ ನೋಡ್ಬೋದು ಮಿರರ್ ಅಂತ ಕಾಣುತ್ತಲ್ಲ. ಸೊ ಒಂದು ಎಫೆಕ್ಟ್ನ ಆನ್ ಮಾಡ್ಕೊಳ್ಬೇಕು. ಸೊ ಆನ್ ಮಾಡ್ಕೊಂಡ್ರೆ ಇದ್ರದ್ದು ಇಷ್ಟು ಕೆಲಸ ಮುಗೀತು. ಸೊ ಇವಾಗ ಪ್ಲಸ್ ಬಾರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮೀಡಿಯಾ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ನಾನು ನಿಮಗೆ ಟೆಲಿಗ್ರಾಮಲ್ಲಿ ಟೆಲಿಗ್ರಾಮಲ್ಲಿ ನಿಮಗೆ PNG ಕೊಟ್ಟಿರ್ತೀನಿ. ಸೊ ಆ ಒಂದು PNGಸ್ನ ನೀವು ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡೋದೆಲ್ಲ ನೀವು ಆ್ಯಡ್ ಮಾಡ್ಕೊಳ್ಬೇಕು ಡೌನ್ಲೋಡ್ ಮಾಡಿಕೊಂಡು. ಸೊ ನನಗೆ ನೀವು ಡೈರೆಕ್ಟಾಗಿ ಮಾಡ್ತೀನಿ ಅಂದರೆ ಸೊ ಪಿಂಟ್ರೆಸ್ಟಲ್ಲಿ ಹೋಗಿ ಡೌನ್ಲೋಡ್ ಮಾಡಿಕೊಂಡು ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡ್ಕೊಂಡು ಆ್ಯಡ್ ಮಾಡ್ಕೋಬೋದು. ಸೊ ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಸೊ ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಬಾರ್ಡರ್ ಆ್ಯಂಡ್ ಶಾಡೋ ಹೋಗಿ ಸೊ ಇಲ್ಲಿ ಸೆಕೆಂಡ್ ಆಪ್ಷನ್ ಬಾರ್ಡರ್ ಅಂತ ಬರುತ್ತೆ. ಸೊ ಆ ಬಾರ್ಡ್ರನ್ನ ಆನ್ ಮಾಡ್ಕೊಳ್ತೀನಿ. ಸೊ ಇದನ್ನ ನಾನು ಒಂದು 10 ಇಟ್ಕೊಳ್ತೀನಿ. ಸೊ 10 ಇಟ್ಕೊಂಡ್ರೆ ನೋಡ್ಬೋದು ಬಾರ್ಡ್ರು ವೈಟ್ ಕಲರ್ ಆ್ಯಡ್ ಆಗಿದೆ. ಸೊ ನೀವು ಬ್ಲ್ಯಾಕು ಮಾಡ್ಕೋಬೋದು. ಸೊ ನಿಮ್ಗೆ ಅಷ್ಟೇ ಇಷ್ಟವಾಗಿರೋ ಕಲರನ್ನು ನೀವು ಆ್ಯಡ್ ಮಾಡ್ಕೋಬೋದು. ಸೊ ಇಷ್ಟು ಮಾಡಿದೆ. ಸೊ ಮಾಡಿದ ನಂತರ ಇದನ್ನ ಫೋಟೋನ ಸ್ವಲ್ಪ ಮೋಹನ್ ಟ್ರಾನ್ಸ್ಫರ್ಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ, ನಿಮಗೆ ಎಷ್ಟು ಬೇಕು ನೋಡಿರಿ. ಸೊ ಅಷ್ಟು. ಸೊ ನಂತರ ಪ್ಲಸ್ ಬಾರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಫಸ್ಟ್ ಏನೈತೆ ಅಂತ ಕೇಳಿಸ್ಕೊಳ್ಳಿ. ಮೊದಲು ಆ ಸದಾ ನೋಡಿ ಸೊ ನೀವು ಫಸ್ಟ್ ಲೈನ್ ಕನ್ನಡ ಮಾಡಿದರೆ ಚೆನ್ನಾಗಿ ಕಾಣುತ್ತೆ. ಸೊ ಕನ್ನಡ ಇಟ್ಕೊಳ್ಳಿ. ಇಲ್ಲಿ ಸದಾ ನೋಡಿರಿ, ಸದಾ ಅಂತ ಟೈಪ್ ಮಾಡಿದ್ದೀನಿ. ಸೊ ಪ್ಲಸ್ ಬಾರ್ ಮೇಲೆ ಸೆಂಟರ್ ಬಾರ್ ಕ್ಲಿಕ್ ಮಾಡಿಕೊಂಡು ಸೊ ರೋಬೋಟ್ ಟ್ರಿಗರಲ್ಲಿ ನಿಮಗೆ ಅಂಕೆ ಕನ್ನಡ ಅಂತ ಒಂದು ಫೋಟೋ ಕೊಟ್ಟಿರ್ತೀನಿ. ಸೊ ಅದು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಟೆಲಿಗ್ರಾಮಲ್ಲೂ ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡ್ಕೋಬೋದು. ಸೊ ಮಾಡಿಕೊಂಡು ಇಲ್ಲಿ ಕಲರ್ನ ಹೋಗಿಬಿಟ್ಟು ನೀವು ವೈಟ್ ಇಟ್ಕೊಳ್ಳಿ. ಸೊ ಸೈಜು ನಿಮ್ಗೆ ಎಷ್ಟು ಬೇಕು ನೋಡಿರಿ. ಸೊ ಅಷ್ಟು ಇಟ್ಕೋಬೋದು. ಸೊ ಇಟ್ಕೊಂಡು ಬಾರ್ಡರ್ ಶಾಡೋ ಹೋಗಿ ನೀವು ಶಾಡೋನ ಆನ್ ಮಾಡ್ಕೊಳ್ಳಿ. ಸೊ ಆನ್ ಮಾಡಿಕೊಂಡ್ರೆ ಸೊ ಲಾಂಗ್ ಶಾಡೋ ಕಾಣುತ್ತೆ. ಸೊ ಕಂಡ ನಂತರ ಸೊ ಈ ಥರ ಇದನ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ಸ್ವಲ್ಪ ಇದನ್ನ ಕೀಪ್ರೇಮ್ ಎಲ್ಲರಿಗೆ ನೋಡಿ ಸೊ ಎಲ್ಲರೂ ಡ್ರ್ಯಾಗ್ ಮಾಡಿಕೊಂಡು ಸೊ ನಂತರ ಏನು ಮಾಡ್ಬೇಕಂದ್ರೆ ಇವಾಗ ಸೆಕೆಂಡ್ ಲೈನ್ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ಕೇಳಿಸ್ಕೊಳ್ಳಿ. ಮೊದಲು ಶಿವಂಗ್. ಸೊ ಇಲ್ಲಿ ನಂದು ಪ್ಲಸ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಶಿವಂಗ್ ಅಂತ ಟೈಪ್ ಮಾಡಿಕೊಂಡು ಸೆಂಟರ್ ಬಾರ್ ಕ್ಲಿಕ್ ಮಾಡ್ಕೊಂಡು ಹಾಗೆ ರೋಬೋಟ್ ಟ್ರಿಗರಲ್ಲಿ ಬಂದುಬಿಟ್ಟು ಸೊ ಇದಕ್ಕೆ ಫೌಂಟ್ ನಾನು ವಿಂಟರ್ ಈಸ್ ಕಮ್ಮಿಂಗ್ ಅಂತ ಒಂದು ಫೌಂಟ್ ಕೊಟ್ಟಿರ್ತೀನಿ, ಅದು ಡಿಸ್ಟ್ರಿಬ್ಯೂಷನಲ್ಲಿ ಇರುತ್ತೆ. ಸೊ ಆ್ಯಡ್ ಮಾಡ್ಕೊಳ್ಳಿ, ಡೌನ್ಲೋಡ್ ಮಾಡ್ಕೊಂಡು. ಹಾಗೆ ಕಲರ್ನ ನಾನು ಇಷ್ಟ ಆಗಿರೋ ಕಲರ್ನ ಆ್ಯಡ್ ಮಾಡಿಕೊಂಡು ಸೈಜ್ನ ಸ್ವಲ್ಪ ಈ ಥರ ದೊಡ್ಡದು ಮಾಡ್ಕೋತೀನಿ. ಸೊ ದೊಡ್ಡದು ಮಾಡ್ಕೊಂಡು ರೈಟ್ ಮಾರ್ಕ್ ಕ್ಲಿಕ್ ಮಾಡ್ಕೊಂಡು ಬಾರ್ಡರ್ ಶಾಡೋ ಹೋಗಿ ಶಾಡೋನ ಆನ್ ಮಾಡ್ಕೊಳ್ತೀನಿ. ಸೊ ನೋಡ್ಬೋದು ಈ ಥರ ಬಂದಿರುತ್ತೆ. ಸೊ ನಂತರ ಇದನ್ನ ಈ ಥರ ಮೂವ್ ಮಾಡ್ಕೋತೀನಿ. ಸೊ ನೀವು ಮೌಂಟ್ ಟ್ರಾನ್ಸ್ಫರ್ಗೆ ಮೂವ್ ಮಾಡಿಕೊಂಡು ನಿಮ್ಗೆ ಇಷ್ಟವಾಗಿರೋ ಇದರಲ್ಲಿ ಮಾಡ್ಕೋಬೋದು. ಸೊ ನಾನು ಇಲ್ಲಿ 2 ಲೈನ್ನ ಆ್ಯಡ್ ಮಾಡಿದ್ದೀನಿ. ಸೊ ಅದಕ್ಕೆ ಸ್ವಲ್ಪ ಕಟ್ ಮಾಡ್ಕೋತೀನಿ, ಸ್ವಲ್ಪ ನೋಡ್ಬೋದು. ಇಲ್ಲಿ ಅದೇ ಧ್ಯಾನ ಅಂತ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ಕಟ್ ಮಾಡಿಕೊಂಡು ಸೊ ಇವೆರಡನ್ನು ಡಿಲೀಟ್ ಮಾಡ್ಕೊಳ್ತೀನಿ. ಸೊ ಇಷ್ಟೇ ಸಾಕು ನನಗೆ. ಸೊ ಇಷ್ಟು ಮಾಡಿಕೊಂಡು ಸೊ ನೋಡ್ಬೋದು ಈ ಥರ ಆ್ಯಡ್ ಆಗಿರುತ್ತೆ. ಸೊ ಇದಕ್ಕೆ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ನೀವು ಇಲ್ಲಿ ಟೆಕ್ಸ್ಟ್ ಅಂತ ಸರ್ಚ್ ಮಾಡ್ಕೊಳ್ಳಿ. ಸೊ ಟೆಕ್ಸ್ಟ್ ಅಂತ ಸರ್ಚ್ ಮಾಡಿದರೆ ನೋಡ್ಬೋದು ಇಲ್ಲಿ ಟೆಕ್ಸ್ಟ್ ಟ್ರಾನ್ಸ್ಫರ್ ಅಂತ ಬರುತ್ತೆ ನೋಡಿ. ಸೊ ಈ ಒಂದು ಎಫೆಕ್ಟ್ನ ಆನ್ ಮಾಡಿ ಸ್ಟ್ಯಾಂಡರ್ಡ್ ಸೆಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಬೇಡ್ರಿ. ಸೊ ಪೇಡ್ ಅಪ್ ಬೈ ಲೇಟರ್ ಮೇಲೆ ಕ್ಲಿಕ್ ಮಾಡಿಕೊಂಡು
ಸೊ ಓಪನ್ ಮಾಡಿಕೊಂಡು ರೇಂಜನ್ನು ಬಂದುಬಿಟ್ಟು ನೀವು ಎಂಡಲ್ಲಿ ಇಟ್ಕೊಂಡು ಸೊ ಎಂಡ್ ಇದೇ ಇರಲಿ. ಸೊ ಇವಾಗ ಇಲ್ಲಿ ಟ್ರಾನ್ಸ್ಫರ್ ಮೇಲೆ ಬಂದುಬಿಟ್ಟು ನೀವು ಲೆಟ್ರ್ ಇರಲಿ, ಹಾಗೆ ಆಫ್ಸೆಟ್ ಬಂದುಬಿಟ್ಟು ನೀವು -0 ಇಟ್ಕೊಂಬಿಡ್ರಿ. ಸೊ -0 ಇಟ್ಕೊಂಡು ಸೊ ಯಾವ ಥರ ಎಫೆಕ್ಟ್ ಶೋ ಆಗಿರುತ್ತೆ ಅಂತ ಒಂದು ಸರಿ ತೋರಿಸ್ತೀನಿ, ನೋಡ್ಬೋದು. ನೋಡಿ ಅದು ಒಂದೊಂದೇ ಲೆಟ್ರ್ ಆಗಿ ಬರುತ್ತೆ. ಒಂದು ಎಫೆಕ್ಟ್ ನಾವು ಕಾಪಿ ಮಾಡಿಕೊಂಡು ಸೊ ನೆಕ್ಸ್ಟ್ ಇಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ. ಸೊ ಪೇಸ್ಟ್ ಮಾಡ್ಕೊಂಡ ನಂತರ ಸೊ ನೋಡ್ಬೋದು ಈ ಥರ ಬರುತ್ತೆ. ಸೊ ನಂತರ ಇಲ್ಲಿ ಟೆಕ್ಸ್ಟ್ ಎಂಡ್ಗಡೆ ಬಂದುಬಿಟ್ಟು ಸೊ ಇವೆರಡು ಟೆಕ್ಸ್ಟ್ನ ಕಾಪಿ ಮಾಡಿಕೊಂಡು ಸೊ ಮತ್ತೆ ಪೇಸ್ಟ್ ಮಾಡ್ಕೊಳ್ಳಿ. ಈ ಥರ ಪೇಸ್ಟ್ ಮಾಡಿಕೊಂಡು ಸೊ ಇವಾಗೆಲ್ಲ ಏನೇನಂತ ಕೇಳಿಸ್ಕೊಳ್ಳಿ ಒಂದು ಸಾರಿ. ಅದೇ ಜ್ಞಾನ, ಅದೇ ಅಂತ ಟೈಪ್ ಮಾಡಿಕೊಂಡು ಸೊ ಅದೇ ಅಂತ ಟೈಪ್ ಮಾಡಿಕೊಂಡು ಸೊ ಈ ಥರ ಇದನ್ನ ಮೂವ್ ಮಾಡಿಕೊಂಡು ಜ್ಞಾನ ಎಲ್ಲಿ ಸ್ಟಾರ್ಟ್ ಆಗುತ್ತೆ ನೋಡಿರಿ, ಜ್ಞಾನ ಇಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ಕೆಪ್ರಿಮ ಕಟ್ ಮಾಡೋ ಟೈಮರಿಂದ ಅಡ್ಜಸ್ಟ್ ಮಾಡಿಕೊಂಡು ಇಲ್ಲಿ ಜ್ಞಾನ ಅಂತ ಇಂಗ್ಲೀಷಲ್ಲಿ ಟೈಪ್ ಮಾಡ್ಕೊಳ್ಳಿ. ಜ್ಞಾನ ಸೊ ಜ್ಞಾನ ಅಂತ ಟೈಪ್ ಮಾಡಿಕೊಂಡು ಸೊ ನೀವು ಚೆನ್ನಾಗಿ ಟೈಪ್ ಮಾಡ್ಕೊಳ್ಳಿ, ಯಾಕಂದರೆ ನಾನು ಅರ್ಜೆಂಟಲ್ಲಿ ಮಾಡಿರ್ತೀನಿ. ಸೊ ನೋಡ್ಬೋದು ಈ ಥರ ಆ್ಯಡ್ ಆಗಿರುತ್ತೆ. ಸೊ ಇವಾಗ ಇದಕ್ಕೆ ನೀವು ಪ್ಲಸ್ ಬರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಆಬ್ಜೆಕ್ಟಿವ್ ಎಲಿಮೆಂಟಲ್ಲಿ ಹೋಗಿ ನೆಲ್ಲ ಚಾಯ್ಸ್ ಮಾಡಿಕೊಂಡು ಸೊ ಇದು ಕೀಪ್ರೇಮ್ ಫಸ್ಟ್ ಕೀಪ್ರೇಮ್ ಎಲ್ಲಿಗೂ ನೋಡಿ ಸೊ ಅಲ್ಲಿ ಥರ ಡ್ರ್ಯಾಗ್ ಮಾಡಿಕೊಂಡು ಸೊ ಬ್ಯಾಕ್ಗ್ರೌಂಡ್ ಲೇಯರ್ನ ಮೇಲೆ ಇಲ್ಲಿ ಕ್ಲಿಕ್ ಮಾಡಿಕೊಂಡು ನಲ್ವನಿಗೆ ಅಟ್ಯಾಚ್ ಮಾಡ್ಕೊಳ್ಳಿ. ಹಾಗೆ ಫೋಟೋನು ಕೂಡ ನಲ್ವನಿಗೆ ಈ ಥರ ಅಟ್ಯಾಚ್ ಮಾಡ್ಕೊಳ್ಳಿ. ಸೊ ಅಟ್ಯಾಚ್ ಮಾಡ್ಕೊಳ್ಳಿ. ಸೊ ಅಟ್ಯಾಚ್ ಮಾಡ್ಕೊಂಡ ನಂತರ ಟೆಕ್ಸ್ಟ್ನೂ ಕೂಡ ಈ ಥರ ಅಟ್ಯಾಚ್ ಮಾಡ್ಕೊಳ್ಳಿ. ಹಾಗೆ ಎಲ್ಲ ಟೆಕ್ಸ್ಟ್ನೂ ನೀವು ಅಟ್ಯಾಚ್ ಮಾಡ್ಕೊಳ್ಬೇಕು. ನೋಡಿ ಮಾಡ್ತಾಯಿದ್ದೀನಿ, ನಿಮ್ಗೆ ಗೊತ್ತಾಗುತ್ತೆ. ಸೊ ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ, ಹೇಳಬೇಕಂತೇನಿಲ್ಲ. ಸೊ ನೋಡಿರಿ ಈ ಥರ ಅಟ್ಯಾಚ್ ಮಾಡಿಕೊಂಡ್ರೆ ಸೊ ಆಲ್ರೆಡಿ ಅಟ್ಯಾಚ್ ಆಗಿದೆ. ಸೊ ಇವಾಗ ನಲ್ಲಿಗೆ ಬಂದುಬಿಟ್ಟು ನೀವು ಮೋನ್ ಟ್ರಾನ್ಸ್ಫರ್ಗೆ ಹೋಗ್ಬಿಟ್ಟು ಫಸ್ಟಲ್ಲಿ ಒಂದು ಕೀಪ್ರೇಮು ಹಾಗೆ ಸ್ವಲ್ಪ ಮುಂಚೆ ಕೀಪ್ರೇಮ್ನ ಆ್ಯಡ್ ಮಾಡಿಕೊಂಡು ಸೊ ಇವಾಗ ಫಸ್ಟ್ ಕೀಪ್ರೇಮ್ಗೆ ಹೋಗಿ ಈ ಥರ ನೋಡಿ ಮೂವ್ ಮಾಡ್ಕೊಳ್ಳಿ. ಸೊ ಈ ಥರ ಮೂವ್ ಮಾಡಿಕೊಂಡು ಸೊ ಈ ಥರ ಬರುತ್ತೆ. ಸೊ ಇಲ್ಲಿ ಕರ್ವ್ಗೆ ಹೋಗಿ ನೀವು ಸ್ವಲ್ಪ ಈ ಥರ ಅಂದರೆ ಸ್ಮೂತಾಗಿ ಬರೋ ಹಾಗೆ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಸೊ ನಂತರ ಲಾಸ್ಟ್ ಒಂದು ಕೀಪ್ರೇಮ್ ಹೋಗ್ಬಿಟ್ಟು ಈ ಥರ ಸ್ವಲ್ಪ ಮೂವ್ ಮಾಡ್ಕೊಳ್ಳಿ. ಸ್ವಲ್ಪ ಮೂವ್ ಮಾಡಿಕೊಂಡ್ರೆ ಸೊ ಒಂದು ಸಾರಿ ಪ್ಲೇ ಮಾಡಿ ತೋರಿಸ್ತೀನಿ, ನೋಡ್ಬೋದು ಯಾವ ರೀತಿ ಆಗಿದೆ ಅಂತ ನನಗೆ ಹೇಳ್ರಿ. ನೋಡಿ ಈ ಥರ ಆ್ಯಡ್ ಆಗಿದೆ. ಸೊ ಇದನ್ನ ಇಷ್ಟಾದ ನಂತರ ಸೊ ಮತ್ತೆ ಇವಾಗ ನಾನು ಏನು ಮಾಡಿದ್ದೀನಿ ಅಂದರೆ ರೈಟಿಂದ ಲೆಫ್ಟಿಗೆ ಮೂವ್ ಆಗೋ ಥರ ಮಾಡಿದ್ದೀನಿ. ಸೊ ಇದನ್ನ ನೀವು ಲೆಫ್ಟಿಂದ ರೈಟಿಗೆ ಮೂವ್ ಆಗೋ ಥರ ಮಾಡಬೇಕು. ಸೊ ಇಲ್ಲಿರೋ ಅಷ್ಟು ಲೇಯರ್ನ ಬೇಡ. ಸೊ ಬ್ಯಾಕ್ಗ್ರೌಂಡ್ನ ಕಾಪಿ ಮಾಡ್ಕೊಳ್ಳಿ. ಸೊ ನಂತರ ಪೇಸ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಟೆಕ್ಸ್ಟ್ ಎಲ್ಲ ಎಂಡ್ ಆಗುತ್ತೆ ಅಂತ ಒಂದು ಸಾರಿ ನೋಡಿರಿ. ನೋಡು ಕೀಪ್ರೇಮ್ನ ಆ್ಯಡ್ ಮಾಡಿದ್ದೀನಿ. ಸೊ ಕಟ್ ಮಾಡ್ಕೊಳ್ತೀನಿ. ಸೊ ನಂತರ ನೋಡ್ಬೋದು ಎಫೆಕ್ಟ್ ಮೇಲೆ ಪ್ಲಸ್ ಬರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೊ ಇವಾಗ ಒಂದು ಬೇರೆ ಫೋಟೋನ ತೊಗೋತೀನಿ. ಸೊ ಇದು ಬೇಡ, ಸೊ ಬೇರೆ ಒಂದು ಫೋಟೋನ ತೊಗೊಳ್ತೀನಿ ಈ ಥರ. ಸೊ ನೋಡಿ ಈ ಥರ ತೊಗೋತೀನಿ. ಸೊ ಇದನ್ನ ಸೈಜ್ನ ಸ್ವಲ್ಪ ದೊಡ್ಡದು ಮಾಡ್ಕೊಡ್ತೀನಿ. ಮೋನ್ ಟ್ರಾನ್ಸ್ಫರ್ ಹೋಗಿ ಸೊ ಈ ಥರ ಅಡ್ಜಸ್ಟ್ ಮಾಡ್ಕೊಳ್ತೀನಿ. ಸೊ ಅಡ್ಜಸ್ಟ್ ಮಾಡ್ಕೊಂಡ ನಂತರ ಸೊ ಇದನ್ನು ಕೂಡ ಈ ಟೆಕ್ಸ್ಟ್ ಇದೆ ಅಲ್ಲಿಗೂ ಸೊ ಅಲ್ಲಿ ಡ್ರ್ಯಾಗ್ ಮಾಡಿಕೊಂಡು ಸೊ ಇಲ್ಲಿ ಎರಡು ಟೆಕ್ಸ್ಟ್ನ ನಾನು ಕಾಪಿ ಮಾಡ್ಕೊಳ್ತೀನಿ. ಸೊ ಕಾಪಿ ಮಾಡಿಕೊಂಡು ಸೊ ಇಲ್ಲಿ ಬಂದುಬಿಟ್ಟು ಪೇಸ್ಟ್ ಮಾಡ್ಕೊಳ್ತೀನಿ. ಸೊ ಪೇಸ್ಟ್ ಮಾಡಿಕೊಂಡು ಸೊ ಟೈಮರಿಂದ ಈ ಟೆಕ್ಸ್ಟ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಕೊನೆವರೆಗೂ ನೋಡಿ ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ನಂತರ ಕೇಳಿಸ್ಕೊಳ್ಳಿ ಏನಿದೆ ಅಂತ ಒಂದು ಸಾರಿ. ನಂಗು ಅಂತ ಇಲ್ಲಿ ಟೈಪ್ ಮಾಡ್ಕೊಳ್ಳಿ. ಮೊದಲು ನಂಗು ಅಂತ ಟೈಪ್ ಮಾಡಿಕೊಂಡು ಸೊ ಇದನ್ನ ಮೋನ್ ಟ್ರಾನ್ಸ್ಫರ್ ಹೋಗಿ ಈ ಥರ ರೈಟಲ್ಲಿ ಇಟ್ಕೋತೀನಿ. ಸೊ ಇಟ್ಕೊಂಡು ನೋಡಿರಿ ಟೈಮರಿಂದ ಅಡ್ಜಸ್ಟ್ ಮಾಡಿಕೊಂಡು ನಿಂದೇನ ನೋಡಿರಿ ಮಾಡ್ತೀನಿ. ನಿಂದೇನ ಮಾಡಿಕೊಂಡು ಟೈಪ್ ಮಾಡಿಕೊಂಡು ಸೊ ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಬೇಕು ನೀವು. ನೋಡಿರಿ ಮೋನ್ ಟ್ರಾನ್ಸ್ಫರ್ ಹೋಗಿ ಅಡ್ಜಸ್ಟ್ ಮಾಡ್ಕೊಂಡ್ರಿ. ಸೊ ಇದಕ್ಕೆ ಎಫೆಕ್ಟ್ ಆ್ಯಡ್ ಮಾಡೋದಿಲ್ಲ, ಎಲ್ಲ ಎಫೆಕ್ಟ್ ಆ್ಯಡ್ ಆಗಿರುತ್ತೆ. ಮತ್ತು ಪ್ಲಸ್ ಬಂದು ಕ್ಲಿಕ್ ಮಾಡಿಕೊಂಡು ನಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ನೀವು ಆ್ಯಡ್ ಮಾಡಿಕೊಂಡು ಸೊ ನೋಡಿ ಕೀಪ್ರೇಮ್ ಮೇಲೆ ನೋಡಿ ಸೊ ಅಲ್ಲಿ ಡ್ರ್ಯಾಗ್ ಮಾಡಿಕೊಂಡು ಸೊ ಬ್ಯಾಕ್ಗ್ರೌಂಡ್ ಫೋಟೋನ ಚಾಯ್ಸ್ ಮಾಡಿಕೊಂಡು ಸೊ ಇವಾಗ ನಲ್ ಟೂಗೆ ಅಟ್ಯಾಚ್ ಮಾಡ್ಕೊಳ್ಬೇಕು. ಸೊ ಹಾಗೆ ಫೋಟೋನು ಕೂಡ ನಲ್ ಟೂಗೆ, ಹಾಗೆ ಟೆಕ್ಸ್ಟ್ ಏನೇನು ಆ್ಯಡ್ ಮಾಡಿರೋದು ನೋಡಿರಿ ಸೊ ಅದನ್ನು ಕೂಡ ನಲ್ ಟೂಗೆ. ಸೊ ನಲ್ ಟೂಗೆ ಆ್ಯಡ್ ಮಾಡಿದ ನಂತರ ನೋಡ್ಬೋದು ಈ ಥರ ಇಂಟರ್ಫೇಸ್ ಬರುತ್ತೆ. ಸೊ ಇವಾಗ ಪ್ಲಸ್ ಬಾರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮೋನ್ ಟ್ರಾನ್ಸ್ಫರ್ ಹೋಗಿ ಫಸ್ಟಲ್ಲಿ ಒಂದು ಕೀಪ್ರೇಮ್ ಹಾಗೆ ಲಾಸ್ಟಲ್ಲಿ ಒಂದು ಕೀಪ್ರೇಮ್ ಆ್ಯಡ್ ಮಾಡಿಕೊಂಡು ಸೊ ಆಗಲಿ ನೀವು ರೈಟಲ್ಲಿ ಮೂವ್ ಮಾಡಿದ್ರಿ, ಇವಾಗ ಲೆಫ್ಟಲ್ಲಿ ಮೂವ್ ಮಾಡ್ಕೊಳ್ಳಿ ಈ ಥರ. ಸೊ ಲೆಫ್ಟಲ್ಲಿ ಮೂವ್ ಮಾಡಿಕೊಂಡು ಹಾಗೆ ಇದನ್ನ ಲಾಸ್ಟ್ ಒಂದು ಕೀಪ್ರೇಮ್ ಆ್ಯಡ್ ಮಾಡ್ಕೊಂಡು ರೈಟಲ್ಲಿ ಮೂವ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಫಸ್ಟ್ ಹಾಗೆ ಸೆಕೆಂಡ್ ಕೀಪ್ರೇಮ್ ನಡಕ್ಕೆ ಬಂದುಬಿಟ್ಟು ಇಲ್ಲಿ ಸೊ ನೀವು ಸ್ಮೂತಾಗಿ ಬರೋ ಥರ ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ನಂತರ ಪ್ಲೇ ಮಾಡಿ ತೋರಿಸ್ತೀನಿ ಒಂದು ಸಾರಿ ನೋಡ್ಬೋದು. ಸೊ ಇಷ್ಟಾದ ನಂತರ ನೋಡಿ ನೀವು ಇದೇ ಥರ ಒಂದು ಫಸ್ಟ್ ಇವಾಗ
ತರ್ಡಲ್ಲಿ ಬಂದುಬಿಟ್ಟು ಅವಷ್ಟು ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊಂಡು ಮಾಡ್ಬೋದಿಲ್ಲ. ಸೊ ನಾನು ಹೇಳ್ಕೊಟ್ಟಿದ್ದೆನಲ್ಲ ಅದೇ ಥರ ಇಲ್ಲಿ ಎಂಡ್ ಎಲ್ಲಿ ಇರುವಾಗ ಆಗುತ್ತೆ ನೋಡಿರಿ. ಸೊ ಇಲ್ಲಿ ಎಂಡ್ ಆದರೆ ಲೈನು ಇಲ್ಲೊಂದು ಮಾಡ್ಕೊಳ್ಳಿ, ಹಾಗೆ ಇಲ್ಲಿ ಎಂಡ್ ಆದರೆ ಸೆಕೆಂಡ್ ಒಂದು ಮಾಡ್ಕೊಳ್ಳಿ. ಸೊ ಇಷ್ಟು ಮಾಡಿಕೊಂಡು ನೀವು ವಿಡಿಯೋ ಕಂಪ್ಲೀಟ್ ಮಾಡ್ಕೊಳ್ಬೇಕು. ನಾನು ಹೇಳ್ಕೊಡಲ್ಲ, ಯಾಕಂದರೆ ವಿಡಿಯೋ ತುಂಬ ಲೆಂತ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ. ಸೊ ಮತ್ತೆ ಪ್ಲಸ್ ಬಾರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇವಾಗ ಮೀಡಿಯಾ ಕ್ಲಿಕ್ ಮಾಡ್ಕೊಂಡು ಸೊ ನಾನು ನಿಮಗೆ ಒಂದು ಬ್ಯಾಕ್ಗ್ರೌಂಡ್ ವಿಡಿಯೋ ಕೊಟ್ಟಿರ್ತೀನಿ, ಅಂದರೆ ಅದು ಹಾರ್ಟ್ ಸಿಂಬಲ್ ಇದೊಂದು ವಿಡಿಯೋ ಇರುತ್ತೆ. ಸೊ ಅದೊಂದು ನಿಮಗೆ ನಾನು ಕೊಟ್ಟಿರ್ತೀನಿ. ಸೊ ನೀವು ಆ್ಯಡ್ ಮಾಡ್ಕೊಳ್ಬೇಕು. ಸಿಗ್ತಾಯಿಲ್ಲ ತಡ್ರಿ ಒಂದು ಸಾರಿ. ಡೌನ್ಲೋಡ್ ವೇಟ್ ಮಾಡ್ಕೊಳ್ಳಿ ಸ್ವಲ್ಪ. ಸೊ ಇಲ್ಲಿ ಇದೆ ನೋಡಿರಿ, ಇದನ್ನ ಕೊಟ್ಟಿರ್ತೀನಿ ನಾನು ಟೆಲಿಗ್ರಾಮಲ್ಲಿ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಇದನ್ನ ಫಿಲ್ ಕಂಪೋಸನ್ ಏರಿಯಾ ಚಾಯ್ಸ್ ಮಾಡ್ಕೊಳ್ಳಿ. ಸೊ ನಂತರ ಬ್ಲೆಂಡಿಂಗ್ ಆ್ಯಂಡ್ ಅಪೋಸಿಟ್ ಹೋಗಿ ಇಲ್ಲಿ ಲೈಟಲ್ಲಿ ಹೋಗ್ಬಿಟ್ಟು ಇಲ್ಲಿ ಸ್ಕ್ರೀನ್ ಇಟ್ಕೊಂಬಿಡ್ರಿ. ಸೊ ಸ್ಕ್ರೀನ್ ಇಟ್ಕೊಂಡು ನಿಮ್ಮ ವಿಡಿಯೋಲಿ ಅಂತ ಎಲ್ಲಿವ್ರಿಗೆ ಸೊ ಅಲ್ಲಿ ಕಟ್ ಮಾಡ್ಕೊಳ್ಳಿ. ನೋಡಿ ಒಂದು ಸಾರಿ ಪ್ಲೇ ಮಾಡಿ ತೋರಿಸ್ತೀನಿ ಯಾವ ರೀತಿ ಆಗಿದೆ ಅಂತ. ನೋಡಿ ಈ ಥರ ಚೆನ್ನಾಗಿರೋ ಒಂದು ಲಿರಿಕಲ್ ವಿಡಿಯೋನ ನೀವು ಕೂಡ ಕ್ರಿಯೇಟ್ ಮಾಡ್ಕೋಬೋದು. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟವಾಗಿದೆ ಅಂತ ಅನ್ಕೋತೀನಿ, ಹಾಗೆ ಅರ್ಥವಾಗಿದನು ಅಂತ ಅನ್ಕೋತೀನಿ. ಸೊ ಅರ್ಥವಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಇಂಥ ವಿಡಿಯೋಸ್ ಮುಂದೆ ಬೇಕಂದರೆ ಇನ್ನೂ ಬೆಲ್ ಐಕಾನ ಆಲ್ ಅಂತ ಇಟ್ಕೊಳ್ಳಿ.